ಆಕಾಶ್ ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಿಜಿಸ್ಟರ್ ನಂಬರ್ 47 74 75 ಇವತ್ತಿನ ದಿನ ಜಿಲ್ಲಾ ಸಮಿತಿ ಹಾಸನ. ಇವತ್ತಿನ ದಿನ ಕರಗುಂದ ಗ್ರಾಮ ಪಂಚಾಯಿತಿಯ ಏನು ಕರಗುಂದ ಗ್ರಾಮದಲ್ಲಿ ಭವನ ನಿರ್ಮಾಣ ಮಾಡಲು 12 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಆ ಅನುದಾನ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಆ ಜಾಗವನ್ನು ತೆರವು ಮಾಡಿದ್ದಾರೆ. ಆ ತೆರವು ಮಾಡಿದಂಥ ಒಂದು ಸಂದರ್ಭದಲ್ಲಿ ಕರಗುಂದ ಗ್ರಾಮದ ಧನಂಜಯವರ ಮೇಲೆ ಅದೇ ಗ್ರಾಮ ಪಂಚಾಯಿತಿಯ PDOರವರಾದಂಥ ಬಾಬುರವರು ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಹಾಗಾಗಿ ಅವರು ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಇವತ್ತು ಕೇಸನ್ನ ದಾಖಲೆ ಮಾಡಿದ್ದಾರೆ. ಅಂದರೆ ಇವತ್ತು ಅದು ಶಿಥಿಲಗೊಂಡಿದೆ. ಆ ಭವನ ತೆರವು ಮಾಡುವಂಥ ಯಾವುದಾದ್ರು ಒಂದು ಮಕ್ಕಳು ಆ ಜಾಗಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಏನಾರು ಅನಾಹುತ ಸಂಭವಿಸ್ಬೋದು. ಹಾಗಾಗಿ ಏನು ಇಂದಿನ 2 ವರ್ಷಗಳ ಅನುದಾನ ಏನು ಬಿಡುಗಡೆ ಆಗಿತ್ತು 12 ಲಕ್ಷ, ಆ ಅನುದಾನ ಹಿಂದಕ್ಕೆ ಹೋಗುತ್ತೆ ಎನ್ನುವ ಒಂದು ಹಿತದೃಷ್ಟಿಯಿಂದ ಆ ಧನಂಜಯರವರು ಅದನ್ನು ತೆರವುಗೊಳಿಸಿದ್ದಾರೆ. ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ಇವತ್ತು ಇಲ್ಲಿ ಏನು ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂದರೆ ಆ ಭವನವನ್ನು ತೆರವು ಮಾಡಿರುವಂಥ ಉದ್ದೇಶ. ಹಾಗಾಗಿ ದಯಮಾಡಿ ಏನು ನಮ್ಮ ಗ್ರಾಮ ಪಂಚಾಯತಿ PDO ಬಾಬುರವರನ್ನು ಕೂಡಲೇ ಅಮಾನತುಗೊಳಿಸಬೇಕು. ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಕರಗುಂದ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರೆಲ್ಲ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಆದರೂ ಇಷ್ಟೇ, ಅಲ್ಲಿರ್ತಕ್ಕಂಥ PDO ಬಾಬು ಅನ್ನೋರು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯ ಧನಂಜಯ ಅವ್ರ ಮೇಲೆ FIR ಮಾಡಿಸಿದ್ದಾರೆ. ಈಗೇನು ಸರ್ಕಾರದಿಂದ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ 12 ಲಕ್ಷನ ಏನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದು ವಾಪಸ್ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹಳೆಯ ಕಟ್ಟಡವನ್ನು ತೆರವುಗೊಳಿಸೋಕೆ ಹೋಗಿದ್ದಾಗ ಯಾರ ಮೇಲಾದ್ರು ಬಿದ್ದು ಅನಾಹುತ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ತೆರವುಗೊಳಿಸಿದ್ದಾರೆ ಗ್ರಾಮಸ್ಥರು. ಆದರೆ ಇದನ್ನು ಸೇಡನ್ನು ಇಟ್ಕೊಂಡು ಯಾರು ಗ್ರಾಮ ಪಂಚಾಯಿತಿಯ PDO ಧನಂಜಯ ಅವ್ರ ಮೇಲೆ ಮತ್ತು ಇತರರ ಮೇಲೆಲ್ಲ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಬಾಬು ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಕೂಡಲೇ ಅಲ್ಲಿ ಅನುದಾನ ವಾಪಸ್ ಹೋಗೋದ ರೀತಿಯಲ್ಲಿ ಅಂಬೇಡ್ಕರ್ ಭವನವನ್ನು ಕೂಡಲೇ ಕಾಮಗಾರಿಯನ್ನು ಪ್ರಾರಂಭಿಸಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸರ್.